ಕಿಚ್ಚ ಸುದೀಪ್ ಮತ್ತು ಚಂದ್ರಚೂಡ್ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದೆ. ಇನ್ಫ್ಯಾಕ್ಟ್ ಕೇಸ್ ಏನಂತ ಹೇಳಿದ್ರೆ ವಂಚನೆ ಪ್ರಕರಣ ಇದೊಂದು. ಕೇಸ್ ವಾಪಸ್ ಪಡೀರಿ, ಅದಾದ್ಮೇಲೆ ಬಾಕಿ ಹಣ ಕೊಡ್ತೀನಿ ಅಂತ ಹೇಳಿದ್ರು, ಆದರೆ ಹಣ ಕೊಟ್ಟಿಲ್ಲ, ವಂಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾರು? ಕಾಫಿ ತೋಟದ ಮಾಲೀಕ ಒಬ್ರು ದೀಪಕ್ ಅಂತ ಹೇಳಿ, ದೀಪಕ್ ಮೊಯ್ಯೂರ್. ಬೆಂಗಳೂರು ಕಮಿಷನ್ ಕಚೇರಿಯಲ್ಲಿ ದೂರು ದಾಖಲಿಸಿದ್ದಾರೆ. ಕಮಿಷನರ್ ಕಚೇರಿಗೆ ಬಂದು ಜನವರಿ 16ನೇ ತಾರೀಕು ದೂರು ಕೊಟ್ಟಿದ್ದಾರೆ ದೀಪಕ್ ಮೊಯ್ಯೂರ್ ಅವರು. ವಾರಸ್ದಾರ ಅಂತ ಹೇಳಿ ಒಂದು ಧಾರಾವಾಹಿ ಬರ್ತಿತ್ತು ಈ 2 ವರ್ಷಗಳ ಹಿಂದೆ, ನಿಮಗೆ ನೆನಪಿರ್ಬೋದು. ಅದ್ರ ಬಗ್ಗೆ ಒಂದು ಅಗ್ರಿಮೆಂಟ್ ಕೂಡ ಆಗಿತ್ತಂತ ಈ ಹಿಂದೆ. ಸೊ ದೀಪಕ್ ಅವರಿಗೆ ಸೇರಿದಂಥ ಒಂದು ಮನೆ ಮತ್ತು ಕಾಫಿ ತೋಟ ಒಂದು ಅಗ್ರಿಮೆಂಟಿಗೆ ತೊಗೊಂಡಿದ್ರು, ಅಂದರೆ ಅಲ್ಲಿ ಶೂಟ್ ಮಾಡೋದಕ್ಕೆ. ಸೊ ಈ ವಾರಸ್ದಾರ ಅನ್ನುವಂಥ ಒಂದು ಚಿತ್ರೀಕರಣಕ್ಕೆ, ಅಂದರೆ ವಾರಸ್ದಾರದ ಸೀರಿಯಲ್ ಚಿತ್ರೀಕರಣಕ್ಕೆ ಅಂತೇಳಿ ಬಳಸ್ಕೊಂಡಿದ್ರು. ಆದರೆ 2 ತಿಂಗಳಿಗೆ ಚಿತ್ರೀಕರಣ ಬಂದ್ ಮಾಡಿತ್ತು ತಂಡ. ಸೊ ಅದಾದಮೇಲೆ ನಮಗೆ ದುಡ್ಡು ಕೊಡಬೇಕಿತ್ತು, ಆದರೆ ನಮಗೇನು ಪ್ರಾಮಿಸ್ ಮಾಡಿದ್ರು ಆ ದುಡ್ಡನ್ನು ಕೊಟ್ಟಿಲ್ಲ ಅನ್ನೋದು ದೀಪಕ್ ಮೊಯ್ಯೂರ್ ಅವರ ವಾದ. ಅದರ ಜೊತೆಗೆ ಚಿತ್ರೀಕರಣಕ್ಕೆ ಅಂಥೇಳಿ ಕಾಫಿ ತೋಟ ಮತ್ತು ಮರಗಳನ್ನು ನಾಶ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇವರು ಆರೋಪ ಮಾಡ್ತಾರೆ. ಸುಮಾರು 95 ಲಕ್ಷ ಪರಿಹಾರ ಕೊಡಬೇಕು ಅಂತ ದೀಪಕ್ ಅವರು ಕೇಸ್ ಹಾಕಿದರು. ಅದಾದಮೇಲೆ ಸರಿ ನೀವು ಕೇಸ್ ವಾಪಸ್ ತಗೊಳ್ಳಿ, ನಾವು ನಿಮಗೆ ಒಂದು 40 ಲಕ್ಷ ಕೊಡ್ತೀವಿ ಅಂತ ಹೇಳಿ ಭರವಸೆ ನೀಡಿದ್ರಂತೆ ನಟ ಸುದೀಪ್ ಸ್ವತಃ. ಸೊ ಹಂಗಾಗಿ ಸುದೀಪ್ ಅವರ ಮಾತಿನಂತೆ ನಾನು ಕೇಸ್ ವಾಪಸ್ ಕೊಡ್ತಿದ್ದೆ ಅಂತ ದೀಪಕ್ ಹೇಳ್ತಾರೆ. ಕೇಸ್ ವಾಪಸ್ಗೂ ಮುನ್ನ 10 ಲಕ್ಷದ ಚೆಕ್ ಕೂಡ ಕೊಟ್ಟಿದ್ರು, ಅದನ್ನು ಚಂದ್ರಚೂಡ್ ಅವರ ಕಡೆಯಿಂದ ಕೊಡಿಸಿದ್ರಂತೆ. ಕೇಸ್ ವಾಪಸ್ ಆದ ಮೇಲೆ ಬಾಕಿ ಹಣ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆದರೆ ಈಗ ಆ ಹಣ ಕೊಡ್ತಾ ಇಲ್ಲ ನಮಗೆ ಅಂತ ಹೇಳಿ ಸುದೀಪ್ ಮತ್ತೆ ಅವರ ಮ್ಯಾನೇಜರ್ ಚಂದ್ರಚೂಡ್ ವಿರುದ್ಧ ಆರೋಪ ಮಾಡಿದ್ದಾರೆ. ಅನ್ಯಾಯ ಅಂದರೆ 2016ರಲ್ಲಿ ಒಂದು ಕಿಚ್ಚ ಕ್ರಿಯೇಷನ್ ಅಂತ ಒಂದು ಮೂವಿ ಸೀರಿಯಲ್ ವಾರಸ್ದಾರ ಅಂತ ನಮ್ಮಲ್ಲಿ ತೆಗಿತೀನಿ ಅಂತ ಬಂದರು ಗಡ್ಡ ವಿಜಯ್ ಮತ್ತು ಮಹೇಶ್ ಅನ್ನೋರು. ಕಿಚ್ಚ ಕ್ರಿಯೇಷನ್ ಅಂದರೆ ಸುದೀಪ್ ಅವ್ರ ಬ್ಯಾನರಲ್ಲಿ. ಆಗ ನಮ್ಮ ಫಾದರ್ ಹತ್ರ ಎಲ್ಲ ಮಾತಾಡಿ ನಾವು ಅವಾಗ ಶೂಟಿಂಗಿಗೆಲ್ಲ ಒಪ್ಕೊಂಡ್ವಿ, ಮನೆಗೆ ಇಷ್ಟು ಒಂದು ದಿನಕ್ಕೆ 2 ವರ್ಷಗಳ ಕಾಲ ಅಂತೇಳಿ. ಚಿಕ್ಕಮಗಳೂರಿಗೆ ಅವ್ರು ಟ್ರಾವೆಲ್ ಮಾಡಿದ್ರು 1 ಮಂತ್. ಎಕ್ಸ್ಪೆನ್ಸಿವ್ ಆಗಿತ್ತು ಅವ್ರಿಗೆ, ಡೈಲಿ ಟ್ರಾವೆಲ್ ಮಾಡೋ ಟೈಮಿಂಗ್ ಸೇವ್ ಆಗ್ತಿರ್ಲಿಲ್ಲ, ಮತ್ತು TRPನೂ ಚೆನ್ನಾಗಿದೆ ಅಂಥೇಳಿ ಇಲ್ಲೇ ಸರ್ ಇಲ್ಲಿ ಒಂದು ಕಾಟೇಜ್ ಎಲ್ಲ ಕಟ್ಬಿಡ್ತೀವಿ, 2 ವರ್ಷ ಶೂಟಿಂಗ್ ಮಾಡಿ ನಂತರ ಇಲ್ಲೇ ನಿಮಗೆ ಬಿಟ್ಟು ಹೋಗ್ತೀವಿ ಅಂತೇಳಿ ಇದು ಮಾಡಿದ್ರು. ಆವಾಗ ನನ್ನ ಪ್ಲೇಸಲ್ಲಿ ನಾನು ಜಾಗ ಎಲ್ಲ ತೋರಿಸ್ದೆ, ನನಗೆ ಹೆಂಗೆ ಯೂಸ್ ಆಗುತ್ತೆ ಮುಂದೆ ಫ್ಯೂಚರಲ್ಲಿ ಯಾವ್ದಾದ್ರು ಶೂಟಿಂಗಿಗೆ ಬಂದು ಅವ್ರಿಗೂ ಕೊಡ್ಬೋದು, ನಮಗೆ ರೆಂಟ್ ಸಿಗುತ್ತೆ, ಆ ಪರ್ಪಸ್ಸಲ್ಲಿ ಥಿಂಕ್ ಮಾಡಿ ನಾವು ಕೊಟ್ಟಿದ್ದಾಗ ಕೊಟ್ಟಾಗ ನಂತರ ಅವರೆಲ್ಲ ಮರಗಳನ್ನೆಲ್ಲ ಕಡಿದ್ರು, ಎಲ್ಲ ಇದು ಮಾಡಿದ್ರೆ ಒಂದು ಜಸ್ಟ್ ಒಂದು 20 ಡೇಸ್ಗೆ ನೆಟ್ ಬ್ಯಾನ್ ಆಯಿತು. ಅವರು ಕಷ್ಟಪಟ್ಟು 1 ಮಂತ್ ಶೂಟಿಂಗ್ ಮಾಡಿದ್ರು, ಮತ್ತು 1 or 2 ಮಂತ್ಸ್ ಮಾಡಿದ ನಂತರ ಎಲ್ಲ ಹಾಗೆ ಡ್ಯಾಮೇಜ್ ಮಾಡಿದ್ನೆಲ್ಲ ಹಾಗಾಗಿ ಬಿಟ್ಟೋದ್ರು. ರೆಂಟನ್ನು ಸಾಮಾನ್ಯ 78,000 ರೆಂಟನ್ನು ನಿಲ್ಲಿಸ್ಬಿಟ್ಟು ಹೋದರು. ಮತ್ತು ರಿಕ್ವೆಸ್ಟ್ ಮಾಡಿದೆ, ಒಂದು 3 ಮಂತ್ಸ್ ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಸರ್ ಇದು ಈ ಥರ ಎಲ್ಲ ಮಾಡೋ, ಲಾಸ್ಟಿಗೆ ಫೋನ್ ರಿಸೀವ್ ಮಾಡಿಲ್ಲ. ಅಣ್ಣಾಮಲೈ ಸರ್ ಇದ್ರಾಗ SP ಸಾಹೇಬ್ರು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟೆ. ಅವರು ಆಗ FIR ಮಾಡಿ ಅವ್ರ ಮೇಲೆ